ಅಂಕಲ್, ರಾಮು ಸ್ನೇಹ ನನಗೆ ಏನ್ ಪ್ರಾಮಿಸ್ ಮಾಡಿದ್ಲು ಅಂತ ಕೇಳ್ತಾ ಇದ್ದಾರೆ. ಹೇಳ್ಬಿಡ್ಲಾ? ಚಿಕ್ಕಪ್ಪ ಅಲಂಕಾರ ಎಲ್ಲ ಆಗತ್ತಾನೆ? ಎಲ್ಲ ಹೂ ನೋಡಿ ಎಷ್ಟೊಂದು ತಂದಿದ್ದೀನಿ. ಊಟಕ್ಕೆಲ್ಲ ವ್ಯವಸ್ಥೆ ಆಗುತ್ತೆ? ಎಲ್ಲ ವ್ಯವಸ್ಥೆ ಆಗಿದೆ. ಓಹೋ ಹೋ 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 ಮಾವಯ್ಯ ಅತ್ತೆಮ್ಮ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಮೂರ್ತಿಗಳೇ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಬೇಗ್ರೆ, ನೀವ್ ಹೇಗಿದ್ದೀರಿ? ಆರಾಮ. ಅದಾಗೆ ಮಾದೇವ ಅಮ್ಮ ಇಲ್ಲಪ್ಪ? ಒಳಗವ್ರ ಮಾವಯ್ಯ. ಬನ್ನಿ 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 ನಡಿ. ಅಣ್ಣ, ಶಾರದಾ ಬನ್ನಿ. ನೋಡಿ ನನ್ ಸೊಸೆಂದ್ರು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದಾರೆ ಅಂತ. ಎಷ್ಟೇ ಆದ್ರೂ ನಿಮ್ ಸೊಸೆದಿರಲ್ವಾ ಅದಕ್ಕೆ ಚೆನ್ನಾಗ್ ಕಾಣಿಸ್ತಾ ಇರ್ತಾರ. ನನ್ ದೃಷ್ಟಿನೇ ತಾಕತ್ತೆ, ಅಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾರೆ. ಸರಿ ಆಯ್ತು, ಬನ್ನಿ ಪೂಜೆ ಶುರು ಮಾಡೋಣ. ಪೂರ್ವಿ, ಪೂರ್ವಿ ಬಾಯಲ್ಲಿ. ಏನ್ ದೊಡಮ್ಮ? ಪೂರ್ವಿ, ದೀಪ ಹಚ್ಬೇಕು, ದೀಪದೆಣ್ಣೆ ತಗೊಂಬ. ಸರಿ ದೊಡಮ್ಮ. ಪ್ರೇಮ, ಕಾವ್ಯ, ಈ ಹತ್ತಿಯಿಂದ ನಾವು ದೀಪದ ಬತ್ತಿ ಮಾಡ್ಬೇಕು. ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಹತ್ತಿನ ಹೇಗಿಡ್ಕೊಂಡು ಪೂರ್ವಿ, ಎಣ್ಣೆ ತಗೊಂಬ. ಬಂದೆ ದೊಡಮ್ಮ. ಶ್ರೀಧರ್, ಮಹೇಶ್ವರಿಯಲ್ಲಿ. ಮಹೇಶ್ವರಿ ಶಾಸ್ತ್ರಕ್ಕೆ ಇರ್ಲೇಬೇಕು, ಇಲ್ದೆ ಹೋದ್ರೆ ಶಾಸ್ತ್ರ ನಡೆಯೋದೇ ಇಲ್ಲ. ಯಾಕಕ್ಕ ಇಲ್ಲಿ ನಿಂತಿದ್ಯಾ? ಇನ್ನೇನೋ ಮಾಡ್ಲಿ, ಒಳಗ್ ಬಂದ ಪ್ರೇಮ ಕಾವ್ಯನ್ಗೆ ಆಶೀರ್ವಾದ ಮಾಡ್ಲಾ? ಮತ್ತೆ ಸ್ನೇಹ ಹುಟ್ಟದಪ್ಪ ಕಣೋ. ಆ ಹುಡುಗಿಗೆ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳಲ್ಲ. ಇವ್ರಿವತ್ತೇ ಈ ಶಾಸ್ತ್ರ ಇಟ್ಕೋಬೇಕಾಗಿತ್ತ. ತಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ನ ಉಪಾಯ ಮಾಡಿ ಮದ್ವೆ ಆಗಿರೋ ಹುಡುಗಿಗೆ ಇವತ್ತು ಸುಮಂಗಲಿ ಶಾಸ್ತ್ರ ಅಂತ ಗೊತ್ತಾದ್ರೆ ಹೊಟ್ಟೆ ಉರ್ದು ಬೂದಿ ಆಗೋಗುತ್ತೆ. ಇದನ್ನ ನಿಲ್ಸೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ಚಿಂತೆ ಮಾಡಬೇಡ ಅಕ್ಕ, ಮನ್ಸ್ ಮಾಡಿದ್ರೆ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ. ಬರೀ ಬಾಯಿ ಮಾತಲ್ಲಿ ಉತ್ಸಾಹ ತುಂಬಾ ಮಾತಾಡ್ಬೇಡ. ಏನೋ ಉಪಾಯ ಮಾಡ್ತೀನಿ ಅಂದೋನು ಇವಾಗ ಬರ್ತಿದ್ಯಾ. ನಿನ್ ತಮ್ಮ ಕಣಕ್ಕ ನಾನು. ಇವತ್ತು ಒಂದು ಭರ್ಜರಿ ಪ್ಲಾನೇ ಮಾಡಿದ್ದೀನಿ. ಈ ಪ್ಲಾನ್ ಹೇಗಿದೆ ಅಂದ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಇದೆ. ಏನು ಇದು ಕೆರೆ ನೀರು ಅಂತ ಏನೇನೋ ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ಹೌದಕ್ಕ, ಆವತ್ತು ಆ ಪ್ರೇಮ ನಮಗೆ ನೀರು ಕುಡ್ಸೋದು. ಇವತ್ತು ಅದೇ ನೀರನ್ನು ವಾಪಸ್ ಅವಳಿಗೆ ಕುಡ್ಸೋಣ. ನಿಂಗೆ ನೆನಪಿದ್ಯಾ, ತಾಳಿ ಶಾಸ್ತ್ರದ ದಿವಸ ಆ ಪ್ರೇಮ ರಾಮನ ಕರ್ಸ್ಕೊಳ್ಳೋದಕ್ಕೋಸ್ಕರ ಏನು ಉಪಾಯ ಮಾಡಿದ್ಲು ಅಂತ? ನಿಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿ ರಾಮನ ಕರ್ಸ್ಕೊಂಡ್ಲು. ಇವತ್ತು ಅದನ್ನ ನಿಜ ಮಾಡೋಣ. ಭರ್ಜರಿ ಐಡಿಯಾ ಕಣೋ. ಇದ್ಯಾಕೋ ನನ್ಗೆ ಹೊಳಿಲೇ ಇಲ್ಲ. ಮತ್ತೆ ನಾನಂದ್ರೆ ಸುಮ್ಮನೆನಾ? ಅದು ಆವತ್ತು ಅವಳಿಗೆ ಉಪಾಯ ಆಗಿತ್ತು,
ಇವತ್ತು ನಮಗ್ ಉಪಾಯ ಆಗತ್ತೆ. ಹೌದು ಕಿಟ್ಟಿ, ಅವಳು ಮಂತ್ರನ ಅವಳಿಗೆ ಪ್ರಯೋಗ ಮಾಡ್ಬೇಕು. ನಾನು ಸರಿಯಾದ ಸಮಯ ನೋಡ್ಕೊಂಡು ಎದೆ ಹಿಡ್ಕೊಂಡು ಕೆಳಗ್ ಬಿದ್ದು ಡ್ರಾಮಾ ಶುರು ಮಾಡ್ತೀನಿ. ನೀನ್ ಆ ಡ್ರಾಮಾನ ದೊಡ್ಡದ್ ಮಾಡಿ ಈ ಸುಮಂಗಲಿ ಶಾಸ್ತ್ರನ ನಿಲ್ಸೋ ಕೆಲ್ಸ ನಿಂದು. ಹೇಳೋದಷ್ಟೇ ನಿನ್ ಕೆಲಸ, ಆಮೇಲೆ ಈ ಶಾಸ್ತ್ರನ ನಿಲ್ಸೋ ಕೆಲಸ ನಂದು. ಸರಿ, ನಾನು ಹೋಗಿ ನನ್ನ ಡ್ರಾಮಾನ ಶುರು ಹಚ್ಕೋತೀನಿ. ब्राह्मणोऽस्य मुखामासि बाहोराजन्यः कुतः भूरो तदस्य यद्वैश्यपद्याग्ने शूद्रो आजायत चन्द्रमा मनासो जातश्चक्षो सूर्यो अजायत श्रोत्रा. You must be Ram, right? Famous doctor? ಯಾ ಬಟ್ ಸಾರಿ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ ರಾಮ್, ನಿಮಗೆ ನಾನು ಯಾರು ಅಂತ ಗೊತ್ತಾಗ್ತಿರ್ಬೋದು, ಆದರೆ ನೀವು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸ್ನೇಹ ನಿಮ್ಮ ಬಗ್ಗೆ ತುಂಬಾನೇ ಹೇಳಿದಾಳೆ. Hey, Sumit, what a surprise. Bunny, I will show you something. Come. ಸ್ನೇಹ, ಯಾರದು? ನನ್ಗೆ ಗೊತ್ತೇ ಆಗ್ಲಿಲ್ಲ. ನನ್ನ ಫ್ರೆಂಡು ರಾಮ್. ಹೋ, ಏನೋ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದ್ರೆ ಏನದು? ನೀನ್ ಇದೇ ತರ ಆಡ್ತಿದ್ರೆ ನಾನು ಯಾರು ಅನ್ನೋದು ತೋರಿಸ್ಬೇಕಾಗತ್ತೆ. ಇಲ್ಲಿಗೆ ಯಾಕೆ ಬಂದೆ? ಏನ್ ನಿನ್ ಪ್ರಾಬ್ಲಮ್? ಮನಿ ಪ್ರಾಬ್ಲಮ್ಸ್? ದುಡ್ಡು ಕಮ್ಮಿ ಆದಾಗ್ತಾನೆ ನಾನು ನಿಮ್ಮ ಹತ್ರ ಬರೋದು, ನೀವು ಅಷ್ಟೋ ಇಷ್ಟೋ ಕೊಟ್ಟು ಕಳ್ಸೋದು. ಅವನೆಲ್ಲ ಕೇಳೋಣ ಅಂತ ಕಾಲ್ ಮಾಡಿದೆ, ಆದ್ರೆ ನೀವು ರೆಡಿನೇ ಇಲ್ವಲ್ಲ ಪಿಕ್ ಮಾಡಕ್ಕೆ. ಅದಕ್ಕೆ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ನೋಡು, ನೀನ್ ಲಾಸ್ಟ್ ಟೈಮ್ ಬಂದಾಗ್ಲೇ ನಿನಗೆ ಸಾಕಷ್ಟು ಕೊಟ್ಟಿದ್ದೀನಿ. ಪದೇ ಪದೇ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ, ಅದು ಅಕೇಶನಲ್ಲೇ ಬಂದು ಸಾಯ್ತೀಯ. ಲಾಸ್ಟ್ ಟೈಮ್ ಬಂದಾಗ ರಾಮ್ ಮದುವೆ, ಈ ಸತಿ ನನ್ನ ಮಗಳು ಬರ್ತಡೆ. ನೀವು ಯಾರು, ನಿಮ್ಮ ಕೆಪಾಸಿಟಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಬ್ಬನೇ ಸಿಕ್ಕಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಅದಕ್ಕೆ ಇಂಥ ಒಕೇಶನ್ ಇರುವಾಗ ಜನಗಳು ಸೇರಿರೋ ಜಾಗದಲ್ಲಿ ಬಂದಿರೋದು. ಅದೇ ನನಗೆ ಸೇಫ್ ಅಲ್ವಾ? ನೀನು ಹೋದ್ಸತ ಬಂದಾಗ್ಲೇ ಹೇಳಿದ್ದೆ, ದಿಸ್ ಶುಡ್ ಬಿ ದ ಲಾಸ್ಟ್ ಟೈಮ್ ಅಂತ. ಇದ್ರ ಪರಿಣಾಮನ ನೀನು ಅನುಭವಿಸ್ಬೇಕಾಗುತ್ತೆ. ಪರಿಣಾಮನ ಅದನ್ನ ಯೋಚನೆ ಮಾಡಬೇಕಾಗಿರೋದು ನೀವು. ನಾವಿರೋ ಜಾಗ, ಇಲ್ಲಿರೋ ಜನಗಳು, ನನಗೆ ಗೊತ್ತಿರೋ ಸೀಕ್ರೆಟ್ಸು, ಇದೆಲ್ಲ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ ನೋಡಿ. ದುಡ್ಡು ಕೊಡ್ತೀರಾ ಇಲ್ವಾ? ಏಯ್, ನಿನಗೆ ಬೇಕಾಗಿರೋ ದುಡ್ಡು ತಾನೆ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೋ. ನೌ ಯು ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಅದೆಲ್ಲ ಆಗೋದಿಲ್ಲ, ನನಗೆ ಈಗಲೇ ದುಡ್ಡು ಬೇಕು. ನನ್ನ ಹತ್ರ ಕ್ಯಾಶ್ ಇಲ್ಲ, ನಾಳೆ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನನ್ನ ಅಷ್ಟು ದೊಡ್ಡ ಅನ್ಕೊಂಡಿದ್ದೀರಾ? ಈ ಮೂಮೆಂಟ್ನ ಮಿಸ್ ಮಾಡಿದ್ರೆ ನನಗೆ ನೀವು ಕೊಡಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ನಿಮ್ಮ BA ಕಾಲ್ ಮಾಡಿ ದುಡ್ಡು ತಗೊಂಬರಕ್ಕೆ ಹೇಳಿ. ಹಲೋ ಭೂಮಿಕಾ, 1 ಲಕ್ಷ ಕ್ಯಾಶ್ ಎತ್ಕೊಂಡು ನಮ್ಮ ಪಾರ್ಟಿ ನಡೀತಿರೋ ಛೇ 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 ಛೇ, 1 ಲಕ್ಷನಾ? ಅಸಹ್ಯ. 10 ಲಕ್ಷ ತಗೊಂಬರಕ್ಕೆ ಹೇಳಿ. ಏಯ್, ನಾನು ಎಷ್ಟು ಕೊಡ್ತೀನೋ ಅಷ್ಟು ಇಸ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಓ, ಇಸ್ ಇಟ್? ಜಸ್ಟ್ ವೇಟ್ ಅಂಡ್ ಸಿ. ರಾಮ್ 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 ರಾಮ್, ಓ ಇಲ್ಲೇ ಇದ್ದೀರಾ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಇಟ್ಸ್ ವೆರಿ ಅರ್ಜೆಂಟ್. ನನ್ನ ಜೊತೆ ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡ್ಬೇಕಾ? ಹೇ ಸುಮಿತ್, ನಾವೇನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ತಾ ಇದೀವಿ, ಆಮೇಲೆ ಮಾತಾಡೋಣ ಬಿಡು.
ಹಾಗಲ್ಲ ಸ್ನೇಹ, ರಾಮ್ ಹತ್ರ ಒಂದು ಅರ್ಜೆಂಟ್ ವಿಷಯ ಮಾತಾಡಲೇಬೇಕು. ರಾಮ್ ಇದೆಲ್ಲ ಗೊತ್ತಾಗದ್ ಬೇಡ್ವಾ? ಏನ್ ಮಾತಾಡ್ತಿದ್ದೀರಾ ನೀವು? ನನಗೇನೋ ಅರ್ಥ ಆಗ್ತಿಲ್ಲ. ಆಗುತ್ತೆ ಆಗುತ್ತೆ, ಇವತ್ತು ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನಿಮಗೆ ಏನೆಲ್ಲ ಅರ್ಥ ಆಗಿತ್ತೋ ಅದೆಲ್ಲ ಬಿದ್ದೋಗುತ್ತೆ. ವಾಟ್? ನಾನು ನಿಮಗೆ ನನ್ನ ಸ್ನೇಹ ವಿಷಯ ಹೇಳಬೇಕು. ನನಗೆ ಅವಳು ಮಾಡಿರೋ ಪ್ರಾಮಿಸ್ ಬಗ್ಗೆನೂ ಹೇಳಬೇಕು. ಹೇ ಸುಮಿತ್, ನೀನ್ ಸುಮ್ನಿರು ಸ್ನೇಹ, ನನ್ ತಡಿಬೇಡ. ನೀನು ನನಗೆ ಮಾಡಿರೋ ಪ್ರಾಮಿಸ್ ಬಗ್ಗೆ ರಾಮಗ್ ಗೊತ್ತಾಗ್ಬೇಕಲ್ವಾ? ಆಫ್ಟರ್ ಆಲ್ ಹಿ ಇಸ್ ಯುವರ್ ಬಾಯ್ ಫ್ರೆಂಡ್, ರೈಟ್? ಏನ್ ಪ್ರಾಮಿಸು? ಏನ್ ವಿಷಯ? ಅಂಕಲ್, ರಾಮು ಸ್ನೇಹ ನನಗೆ ಏನ್ ಪ್ರಾಮಿಸ್ ಮಾಡಿದ್ಲು ಅಂತ ಕೇಳ್ತಾ ಇದ್ದಾರೆ. ಹೇಳ್ಬಿಡ್ಲಾ? ಏನ್ ಅಂಕಲ್, ನಿಮಗ್ ಓಕೆನಾ? ಓಕೆ. ಓಕೆ ಓಕೆ. ಅಂಕಲ್ ಓಕೆ ಅಂದ್ರು ರಾಮ್. ಇನ್ನೇನು ಹೇಳೇ ಬಿಡ್ತೀನಿ ನಿಮಗೆ. ನೀವು ಫೇಮಸ್ ಸರ್ಜನ್ ಅಲ್ವಾ? ಯಾ, ನಮ್ ಕಡೆ ಒಂದು ಪೇಷಂಟ್ ಇದ್ರು, ಅವ್ರಿಗೆ ಒಂದು ಸರ್ಜರಿ ಆಗ್ಬೇಕು. ಸರ್ಜರಿ ಅಂದ್ರೇನೆ ರಿಸ್ಕ್ ಅಲ್ವಾ? ಹಾಗಾಗಿ ನಮಗ್ ಪರಿಚಯ ಇರೋ ಸರ್ಜನ್ ಹತ್ರನೇ ಮಾಡಿಸ್ಬೇಕು ಅಂತ ನಾವು. ನೀವು ಫೇಮಸ್ ಸರ್ಜನ್, ನಿಮ್ಮ ಅಪಾಯಿಂಟ್ಮೆಂಟ್ ಕೊಡಿಸು ಅಂತ ಸ್ನೇಹನ್ ಹತ್ರ ಕೇಳಿದ್ದೆ. ಅವಳು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲು ಅಲ್ವಾ ಸ್ನೇಹ? ಹಾ ಹಾ, ಹೌದು ಹೌದು, ಅದೇ ಪ್ರಾಮಿಸ್. ಬಟ್ ಈ ವಿಷಯನ ನನ್ನ ಹತ್ರ ನೀನು ಡಿಸ್ಕಸ್ ಮಾಡೇ ಇಲ್ವಲ್ಲ? ಇರ್ಬೇಕು. ಮೊದಲೇ ಅವಳಿಗೆ ನಾನು ಹೇಳಿದ್ದು ನೆನಪಿರಲ್ಲ. ದಟ್ಸ್ ಓಕೆ. ನೀವು ಪೇಷಂಟ್ ಹಾಸ್ಪಿಟಲ್ ಕರ್ಕೊಂಡು, ಐ ವಿಲ್ ಚೆಕ್. ಥ್ಯಾಂಕ್ಸ್ ರಾಮ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನೋ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಯು ಪೀಪಲ್ಸ್ ಕ್ಯಾರಿ. ಒಂದು ನಿಮಿಷ ಬರ್ತೀನಿ. ಬರ್ತೀಯ?